ನನ್ನ ಹೆಸರು ಎಚ್ ವಿ ಹರೀಶ್ ಅಂತ ಹೇಳ್ಬಿಟ್ಟು ಹಾಸನ ಜಿಲ್ಲಾ ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ಆಗಿದ್ದೀನಿ ಮತ್ತು ಅರೇಮಾದ್ನಳ್ಳಿಯಲ್ಲಿರುವ ವಿಶ್ವಕರ್ಮ ಜಗದ್ಗುರು ಪೀಠದ ಆಡಳಿತ ಮಂಡಳಿಗೆ ಉಪಾಧ್ಯಕ್ಷರಾಗಿದ್ದೀನಿ. ಇವರು ಬಿ ಸಿ ಶಂಕರಾಚಾರ್ಯ ಅಂತ ಹೇಳ್ಬಿಟ್ಟು ನಮಗೆಲ್ಲ ಚಿರಪರಿಚಿತರು, ಹಾಸನ ಜಿಲ್ಲಾ ವಿಶ್ವಕರ್ಮ ಸಮಾಜದ ಮಾಜಿ ಅಧ್ಯಕ್ಷರು. ಇವರು ಎ ಸಿ ನಾರಾಯಣ ಅವರು ಅಂತ ಹೇಳ್ಬಿಟ್ಟು ಹಾಸನ ಜಿಲ್ಲಾ ವಿಶ್ವಕರ್ಮ ಸಮಾಜದ ಉಪಾಧ್ಯಕ್ಷರು. ಚಂದ್ರಶೇಖರ್ ಅವರು ಮಠದ ಸಂಸ್ಥಾಪಕ ಮಂಡಳಿಯಲ್ಲಿ ಹಿರಿಯರು. ನರೇಂದ್ರಾಚಾರ್ಯ ಅಂತ ಹೇಳ್ಬಿಟ್ಟು ಸಹಕಾರದರ್ಶಿಗಳು ಶ್ರೀಮಠದ್ದು. ಬಿ ಲೋಕೇಶ್ ಅವರು ಅಂತ ಹೇಳ್ಬಿಟ್ಟು ಜಿಲ್ಲಾ ವಿಶ್ವಕರ್ಮ ಸಮಾಜ ಮಾಜಿ ಖಜಾಂಚಿಗಳು ಮತ್ತು ಕಾಳಿಕಾಂಬ ದೇವಾಲಯದ ನಿರ್ದೇಶಕರು. ಆ ತಂದೆ ತಾಯಿಗಳದ್ದು ಕೊಡುಗೆ ತುಂಬ ಇದೆ. ನಾವು ನೋಡ್ತಿದ್ವಿ, ನಮ್ಮ ಮಕ್ಕಳು ಒಳ್ಳೆ ಇಂಜಿನಿಯರಿಂಗ್ ಪದವಿ ಆಗಬೇಕು, ಡಾಕ್ಟರ್ ಆಗಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಓದಿಸಿ ಬೆಳೆಸಿ ಅವ್ರನ್ನ ವಿದ್ಯಾವಂತರನ್ನಾಗಿ ಮಾಡಿ ಮದುವೆ ಮುಂಜಿ ಮಾಡಿ ಅವರನ್ನು ನಾವು ಮಕ್ಕಳು ಮೊಮ್ಮಕ್ಕಳನ್ನ ನಮ್ಮ ಸಂತಾನ ಅಭಿವೃದ್ಧಿ ಆಗಬೇಕು ಅಂತ ಯೋಚನೆ ಮಾಡೋದ್ರಲ್ಲಿ ಮತ್ತು ನಮ್ಮ ಬಾಳಿನ ಸಂಧ್ಯಾ ಕಾಲದಲ್ಲಿ ನಮ್ಮ ಒಂದು ಮಕ್ಕಳು ಮೊಮ್ಮಕ್ಕಳ ಜೊತೆ ಆಟ ಆಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಸ್ವಾರ್ಥಪರವಾಗಿ ಚಿಂತನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ತಂದೆ ತಾಯಿಗಳು ತಮ್ಮ ಮಗನನ್ನು ಒಂದು ಜೀವನ ಪರ್ಯಂತ ಒಂದು ಸನ್ಯಾಸತ್ವದಲ್ಲಿ ಬದುಕಲಿ ಅಂತ ಹೇಳ್ಬಿಟ್ಟು ಮತ್ತು ಸಮಾಜದ ಕೆಲಸವನ್ನು ಮಾಡಲಿ ಅಂತ ಹೇಳ್ಬಿಟ್ಟು ಕೊಡುಗೆ ನೀಡ್ತಾ ಇದ್ದಾರಲ್ಲ, ಅದು ದೊಡ್ಡ ತ್ಯಾಗ. ಆ ತ್ಯಾಗಕ್ಕಾಗಿ ನಾವು ಅವ್ರನ್ನ ಗೌರವಿಸಬೇಕು. ಮತ್ತು ಇಷ್ಟೊಂದು ತ್ಯಾಗ ಮಾಡಿರ್ಬೇಕಾದ್ರೆ ನಾವು ಆ ಕೊಡುಗೆಗಳನ್ನು ಸಮಾಜಕ್ಕೆ ಪರಿಚಯ ಮಾಡಿಸಿ ಅಂಥ ಒಂದು ಕೊಡುಗೆಯನ್ನು ಅವರನ್ನು ಶಾಶ್ವತವಾದಂಥ ಅವ್ರನ್ನ ಕೊಡುಗೆಯನ್ನು ನಾವು ಸಮಾಜದಲ್ಲಿ ಒಂದು ಸದ್ಬಳಕೆ ಮಾಡಿಕೊಂಡು ನಮ್ಮ ಮುಂದಿನ ಪೀಳಿಗೆಗೆ ಒಂದು ಸನ್ಮಾರ್ಗದತೆ ನಡೆಸೋಕೆ ಆ ಉತ್ತರಾಧಿಕಾರಿಗಳ ಸೇವೆಯನ್ನು ಸಹ ನಾವು ಇವತ್ತು ಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ತಮ್ಮ ಮುಂದೆ ಬಂದಿದ್ದೇವೆ. ಇದು ಅಷ್ಟ ಶ್ರದ್ಧಾಧಿಕಾರ್ಯ. ಇದಾದಮೇಲೆ ವಿರಾಜ ಹೋಮ ಮತ್ತು ವಿವಿಧ ಧಾರ್ಮಿಕ ಕ್ರಿಯೆಗಳು ಜರುಗ್ತವೆ. ಯಾವುದು ಈ ನಾಳೆ ಬೆಳಿಗ್ಗೆ. ಇದಾದ ನಂತರ ಪುಣ್ಯ ನದಿ ಕಾವೇರಿ ನದಿ ತೀರದಲ್ಲಿ ಅವರಿಗೆ ಸನ್ಯಾಸ, ಅಲ್ಲೂ ಸಹ ಅವರಿಗೆ ಕೇಶಮಂಡನ ಕಾರ್ಯಕ್ರಮಗಳು ಮತ್ತು ಜಲ ಅಭಿಷೇಕ ಈ ರೀತಿ ಎಲ್ಲ ಮಾಡಿ ಅವ್ರಿಗೆ ಒಂದು ವಸ್ತ್ರನ ಧಾರಣೆ ಮಾಡಿ ಅವ್ರಿಗೆ ಈ ಏನು ನಮ್ಮ ಒಂದು ಸಾಮಾನ್ಯ ವಸ್ತ್ರಗಳಿಂದ ಅವ್ರನ್ನ ನಾಳೆಗೆ ಇವತ್ತಿಗೆ ಕೊನೆಯವರು ಸಾಮಾನ್ಯ ವಸ್ತ್ರಗಳನ್ನು ಧರಿಸೋದು. ನಾಳೆಗೆ ಅವ್ರಿಗೆ ಕಾವಿ ಬಟ್ಟೆಯನ್ನು ನಮ್ಮ ಪೂಜ್ಯ ಹಿರಿಯ ಗುರುಗಳು ಅವರಿಗೆ ಧಾರಣೆ ಮಾಡಿಸ್ತಾರೆ. ಅದಾದಮೇಲೆ ಕಾವೇರಿ ನದಿಯಲ್ಲಿ ಸನ್ಯಾಸ ದೀಕ್ಷೆಯನ್ನು ಕೊಟ್ಟು ನಮ್ಮ ಒಂದು ಇವತ್ತಿನವರೆಗೂ 17 ಮಠಾಧೀಶರುಗಳು ಏನು ಸೇವೆ ಸಲ್ಲಿಸಿದ್ರು ಅದು ಸಮಾಧಿಸ್ಥ ಒಂದು ಅಧಿಷ್ಠಾನ ನಮ್ಮ ಶ್ರೀಮಠದ ಕಾಲ್ನಡಿಗೆ ಎಷ್ಟು ದೂರದಲ್ಲೇ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿ ಅವರಿಗೆ ಸನ್ಯಾಸ ದೀಕ್ಷೆಯನ್ನು ಬೋಧನೆ ಮಾಡಿ ಅವರಿಗೆ ಪಟ್ಟನಾಮ ಅಂತ ಹೇಳ್ತಾರೆ. ಇದುವರೆಗೂ ಅವರ ಹೆಸರು ಏನಿತ್ತು ಮಾಮೂಲಿ ಹೆಸರು, ಅದರ ಬದಲಾಗಿ ಅವರಿಗೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟು ಅವ್ರಿಗೆ ಹೊಸ ಪಟ್ಟನಾಮ ಅಂತ ಹೇಳ್ಬಿಟ್ಟು ನಾಮಾಂಕಿತವನ್ನು ಹೊಸ ನಾಮವನ್ನು ನಾಳೆ ಗುರುಗಳೇ ಅವರಿಗೆ ನಾಮಕರಣ ಮಾಡಿ ದೀಕ್ಷೆ ಕೊಡ್ತಾರೆ. ಅವರನ್ನು ಫಸ್ಟು ಉತ್ತರಾಧಿಕಾರ ಸನ್ಯಾಸ ದೀಕ್ಷೆಯನ್ನು ಕೊಟ್ಟ ನಂತರ ಶ್ರೀಮಠವನ್ನು ಮುನ್ನಡೆಸೋಕ್ಕೋಸ್ಕರ ಶಿಷ್ಯವಾಗಿ ಅವರನ್ನು ಪ್ರಥಮವಾಗಿ ಸ್ವೀಕಾರ ಮಾಡ್ತಾರೆ. ಶಿಷ್ಯರಾಗಿ ಸ್ವೀಕಾರ ಮಾಡಿದ ನಂತರ ಉತ್ತರಾಧಿಕಾರಿಗಳಾಗಿ ನೇಮಕ ಮಾಡ್ತಾರೆ. ಇದು ಒಂದು ನಮ್ಮ ಒಂದು ಹಿಂದೂ ಸನಾತನ ಧರ್ಮದ ಪರಂಪರೆ. ಇಷ್ಟು ಕ್ರಿಯೆಗಳು ನಾಳೆ ಮತ್ತು ನಾಡಿದ್ದು ನಡೀತದೆ. ಈ ಒಂದು ಕಾರ್ಯಕ್ರಮಕ್ಕೆ ನಾವು ಧಾರ್ಮಿಕ ಮಹಾಸಭೆಯನ್ನು ವಿವಿಧ ಕ್ಷೇತ್ರ ನಮ್ಮ ಪೂಜ್ಯರು ದಿವ್ಯ ಸಾನ್ನಿಧ್ಯ ವಹಿಸ್ತಾರೆ. ಮತ್ತು ವಿವಿಧ ತಮಗೆಲ್ಲ ಕೊಟ್ಟಿದ್ದೀನಿ, ಮತ್ತು ನಾನು ಅದನ್ನು ಪುನರಾವರ್ತನೆ ಮಾಡಲ್ಲ. ಈ ಪಟ್ಟಿಯಲ್ಲಿರ್ತಕ್ಕಂಥ ಮತ್ತು ಆಹ್ವಾನ ಪತ್ರಿಕೆಯಲ್ಲಿರ್ತಕ್ಕಂಥ ಎಲ್ಲ ಪೂಜ್ಯ ಮಠಾಧೀಶರುಗಳು ಸಹ ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸ್ತಾರೆ. ಹೀಗಾಗಿ ಇದ್ರ ಜೊತೆಗೆ ನಮ್ಮ ಜಿಲ್ಲೆಯ ಹಿರಿಯ ರಾಜಕಾರಣಿಗಳಂತ ಮಾಜಿ ಪ್ರಧಾನಿ ದೇವೇಗೌಡರು ಮತ್ತು ಕೇಂದ್ರದ ಸಚಿವರು ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿಯವರು ಈಗಾಗಲೇ ಬರ್ತೀವಿ ಅಂತ ಹೇಳಿ ಕಾರ್ಯಕ್ರಮದ ಕನ್ಫರ್ಮ್ ಮಾಡಿದ್ದಾರೆ. ತಾವು ಈ ಕಾರ್ಯಕ್ರಮಕ್ಕೆ ದಯವಿಟ್ಟು ಬರಬೇಕು ಅಂತ ಹೇಳ್ಬಿಟ್ಟು ಕೇಳಿಕೊಂಡು, ಮತ್ತು ನಮ್ಮ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರು, ರಾಜ್ಯ BJP ಅಧ್ಯಕ್ಷರಾದ ವಿಜಯೇಂದ್ರ ಅವರು, ರೇವಣ್ಣವರು, ಮತ್ತು ನಮ್ಮ ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಸುಜ್ಞಾನಮೂರ್ತಿಯವರು, ಹಾಗೆ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಲೋಕಸಭಾ ಸದಸ್ಯರು, ವಿಧಾನ ಪರಿಷತ್ತಿನ ಸದಸ್ಯರು, ಸಮಾಜದ ಗಣ್ಯರು ಎಲ್ಲರೂ ಸಹ ಸೇರ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಂಡಿದ್ದೀವಿ. ಇವರೆಲ್ಲ ಬರೋದಕ್ಕೆ ಒಪ್ಪಿದ್ದಾರೆ. ಈಗಾಗಲೇ ಪೂರ್ವ ಸಿದ್ಧತೆಗಳು ನಡೀತಾ ಇದೆ. ಬಂದಂಥ ಪೂಜ್ಯರಿಗೆಲ್ಲ ಮಠದಲ್ಲೇ ವಾಸ್ತವ್ಯಗಳು, ಮತ್ತು ಬಂದಂಥ ಅತಿಥಿಗಳಿಗೆ ಹಾಸನದಲ್ಲಿ, ಅರಕಲಗೂಡಿನಲ್ಲಿ, ಶ್ರೀಮಠದಲ್ಲಿ ಸಹ ವಾಸ್ತವ್ಯದ ವ್ಯವಸ್ಥೆಯನ್ನು ಮಾಡಿ ತುಂಬ ಒಂದು ವಿಭಿನ್ನವಾಗಿ ಪ್ರಚಾರ ಆಂದೋಲನವನ್ನು ಈ ಕಾರ್ಯಕ್ರಮದಲ್ಲಿ ಮಾಡಿದ್ದೀವಿ. ತಾವು ಸಮೇತ ಎಲ್ಲ ಈ ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಉತ್ತಮವಾದ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು, ಎಲ್ಲ ಪ್ರಚಾರ ಮಾಡಿ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಬೇಕು ಅಂತ ಕೇಳಿಕೊಂಡು, ಮತ್ತು ಈ ಪೂಜ್ಯ ಕಿರಿಯ ಶ್ರೀಗಳನ್ನು ನಮ್ಮ ಕಾಳಿಕಾಂಬ ಹಾಸನ ನಗರದ ಚಂಡಿಕಾ ಹೋಮ ಮತ್ತು ಉತ್ಸವ ನಡೀತಾ ಇದೆ. ಅವರನ್ನು ನಾವು ಧಾರ್ಮಿಕ ವಿಧಿವಿಧಾನ ಪ್ರಕಾರ ಒಂದು
ಕಿರಿಯ ಶ್ರೀಗಳನ್ನು 6ನೇ ತಾರೀಕು ಅವ್ರನ್ನ ಬರಮಾಡಿಕೊಂಡು ದೇವಸ್ಥಾನದಲ್ಲಿ ಚಂಡಿಕಾ ಹೋಮದಲ್ಲಿ ಅವರು ಸಾನ್ನಿಧ್ಯ ವಹಿಸ್ತಾರೆ. ಇದು ಪ್ರಥಮ ಕಾರ್ಯಕ್ರಮ. ಅವರು ಸನ್ಯಾಸತ್ವ ದೀಕ್ಷೆ ಸ್ವೀಕಾರ ಮಾಡಿದ ಮೇಲೆ ಆ ಕಾರ್ಯಕ್ರಮದಲ್ಲೂ ಸಹ ನಾವು ಪ್ರೆಸ್ ನೋಟ್ ಎಲ್ಲ ಕಳಿಸ್ತೀವಿ. ಆ ಕಾರ್ಯಕ್ರಮದಲ್ಲೂ ಸಹ ಅವ್ರನ್ನ ಗೌರವ ಸಮರ್ಪಣೆ ಮಾಡಿ, ಸಮಾಜ ನಿಮ್ಮ ಜೊತೆಗಿದೆ, ಶ್ರೀಮಠದ ಜೊತೆಗೆ ಸಮಾಜ ಶ್ರೀಮಠ ಒಂದಾಗಿ ಹೋದರೆ ಒಳ್ಳೆಯದು. ಈಗ ತಮಗೆಲ್ಲ ತಿಳಿದಂಗೆ ನಮಗೆ ಚುನಾಯಿತ ಪ್ರತಿನಿಧಿಗಳು ಯಾರೂ ಇಲ್ಲ. ಈಗ ನಮಗೇನಾದ್ರು ನಮ್ಮ ಒಂದು ಕಷ್ಟ ಕಾರ್ಪಣ್ಯಗಳನ್ನ ಹೇಳ್ಕೊಳ್ಬೇಕು ಅಂದರೆ ನಮ್ಮ ಪೂಜ್ಯರ ಹತ್ರನೇ, ಶ್ರೀಮಠದ ಪೂಜ್ಯರು ಅಷ್ಟೊಂದು ಒಳ್ಳೆ ಸಚ್ಚಾರಿತ್ರವಂತರಾಗಿ ಶ್ರೀಮಠವನ್ನು ಯಶಸ್ವಿಯಾಗಿ ನಡೆಸ್ಕೊಂಡಿದ್ರೆ, ಒಳ್ಳೆಯ ಸಂಪರ್ಕ ಜ್ಞಾನಿಗಳಾಗಿದ್ದಾರೆ. ಅವ್ರ ಜೊತೆ ನಾವು ನಿಂತ್ಕೊಂಡು ಈ ಸಮಾಜವನ್ನು ಮತ್ತು ಶ್ರೀಮಠವನ್ನು ಮುನ್ನಡೆಸೋಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಬೇಕು ಅಂತ ನಾವೆಲ್ಲ ಆಡಳಿತ ಮಂಡಳಿ ಪರವಾಗಿ ಮತ್ತು ಸಮಾಜದ ಪರವಾಗಿ ತಮ್ಮೆಲ್ಲರನ್ನು ಕೋರ್ಕೊಂಡು ಅತ್ಯಂತ ಯಶಸ್ವಿಯಾಗಿ ತಾವೆಲ್ಲರೂ ಬರಬೇಕು. ಅದಕ್ಕೆ ಏನು ವಾರ್ತಾ ಇಲಾಖೆಯೂ ನಾವು ನಾಳೆ ಕುಮಾರಸ್ವಾಮಿ ಅವ್ರದ್ದು ಕನ್ಫರ್ಮ್ ಆಗಿರೋದ್ರಿಂದ ವಾರ್ತಾ ಇಲಾಖೆಯವ್ರದ್ದು ಕನ್ಫರ್ಮ್ ಅದನ್ನು ಅವರಿಗೂ ಮನವಿ ಅರ್ಪಿಸ್ತಾ ಇದ್ದೀವಿ, ತಮಗೆಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು. ಈ ಎಲ್ಲ ಕಾರ್ಯಕ್ರಮಕ್ಕೆ ತಾವು ಬಂದು ಶ್ರೀಮಠದಲ್ಲೇ ತಾವು ದಯಮಾಡಿ ಭೋಜನವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳ್ಬಿಟ್ಟು ತಮಗೆಲ್ಲ ಪ್ರತ್ಯೇಕವಾಗಿ ವ್ಯವಸ್ಥೆ ಮಾಡ್ತೀವಿ. ಏನಾದ್ರು ಅಲ್ಪ ಸ್ವಲ್ಪ ಆದರೂ ತಮ್ಮ ಮಠ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಅನುಸರಿಸ್ಕೋಬೇಕು ಅಂತೇಳಿ ಕೇಳಿಕೊಂಡು ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ನಮಸ್ಕಾರ. ಪತ್ರಕರ್ತ ಬಂಧುಗಳೇ, ಈಗಾಗಲೇ ನಮ್ಮ ವಿಶ್ವಕರ್ಮ ಬ್ರಾಹ್ಮಣ ಮಠದ ಬಗ್ಗೆ ನಮ್ಮ ಜಿಲ್ಲೆಯ ವಿಶ್ವಕರ್ಮ ಸಮಾಜದ ಅಧ್ಯಕ್ಷರು ಯುವಕರು ಆದಂಥ ಹರೀಶ್ ರವರು ಈ ಕಾರ್ಯಕ್ರಮದ ಬಗ್ಗೆ ತಮಗೆಲ್ಲ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಬಹುಶಃ ಇವತ್ತು ಈ ಸಮಾಜ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂತಂದರೆ, ಇವತ್ತು ನಾವು ಸಂಘಟನೆ ಇಲ್ಲದೆ ಭಾಳ ಶೂನ್ಯವಾಗಿದ್ದಂಥ ಸಮಾಜವನ್ನು ಪರಮ ಪೂಜ್ಯರ ನೇತೃತ್ವದಲ್ಲಿ, ಶಿವಸುಜ್ಞಾನ ತೀರ್ಥ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಸಮಾಜವನ್ನು ಕಟ್ಟುವುದರ ಮುಖಾಂತರವಾಗಿ ಕರ್ನಾಟಕದ ಏನು 32 ಜಿಲ್ಲೆ ಇರ್ಬೋದು, ಹಲವಾರು ತಾಲೂಕುಗಳಲ್ಲಿ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಏನಾದರೂ ವಿಶ್ವಕರ್ಮ ಬ್ರಾಹ್ಮಣ ಮಠದ ಸ್ವಾಮೀಜಿಯವರು ಇದ್ದಾರೆ ಅಂತಂದರೆ ನಮ್ಮ ಅರೆಮಾದನಹಳ್ಳಿ ಮಠದ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮಿಗಳು ಅಂತ ಹೇಳಲಿಕ್ಕೆ ನನಗೆ ಸಮಾಜ ವತಿಯಿಂದ ಹೆಮ್ಮೆ ಆಗುತ್ತೆ. ಬಂಧುಗಳೇ, ಬಹುಶಃ ಇವತ್ತು ಕರ್ನಾಟಕ ರಾಜ್ಯ ಒಂದೇ ಅಲ್ಲ, ಇಡೀ ಹೊರ ರಾಜ್ಯದಲ್ಲೂ ಕೂಡ ಇವತ್ತು ಆಂಧ್ರ, ಕರ್ನಾಟಕ, ಮಹಾರಾಷ್ಟ್ರ, ಕೇರಳ, ಪಾಂಡಿಚೇರಿ ರಾಜ್ಯಗಳಲ್ಲೂ ಕೂಡ ಗುರುಗಳ ಒಂದು ಅವಶ್ಯಕತೆ ತುಂಬ ಇದೆ ಅಂತೇಳಿ ಭಕ್ತಾದಿಗಳು ಅವರ ನೆರಳಿನಲ್ಲಿ ಭಾಳಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದಾರೆ. ಬಹುಶಃ ನಮ್ಮ ಅಧ್ಯಕ್ಷರು ಹೇಳಿದರು, ನಮಗೆ ಚುನಾಯಿತ ಪ್ರತಿನಿಧಿಗಳಿಂದ ರಾಜಕಾರಣದಲ್ಲಿ ನಾವು ಸ್ವಲ್ಪ ಹಿಂದೆ ಬಿದ್ದಿದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದರು. ಬಹುಶಃ ಆ ರೀತಿ ಈ ಧ್ವನಿಯನ್ನು ಪ್ರತಿಪಾದನೆ ಮಾಡಲಿಕ್ಕೆ ನಮಗೆ ವಿಧಾನಸೌಧದಲ್ಲಿ ಯಾರೂ ಪ್ರತಿನಿಧಿಗಳಿಲ್ಲ. ಬಹುಶಃ ನಾವು ನಮ್ಮ ರಾಜ್ಯದಲ್ಲೇ ಇರ್ತಕ್ಕಂಥ, ನಮ್ಮ ಜಿಲ್ಲೆಯಲ್ಲೇ ಇರ್ತಕ್ಕಂಥ ಎಲ್ಲ ರಾಜಕಾರಣಿಗಳನ್ನು ಕರೆದು ನಮ್ಮ ಮನವಿಯನ್ನು ಕೊಡೋದ್ರ ಮುಖಾಂತರವಾಗಿ ಆ ಸ್ಥಾನವನ್ನು ತುಂಬಲಿಕ್ಕೆ ಕೂಡ ನಾವು ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥ ಮನೋಭಾವದಲ್ಲೂ ಕೂಡ ನಾವಿದ್ದೀವಿ.